ಇನ್ನೊಂದು ಸರ್, ಈಗ ನೋಡಿ, ಈಗ ಜನಪ್ರಿಯತೆ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತನಾಡ್ತಾ ಇದ್ವಿ. ಹ್ಮ್ ಈ ಹಿಂದೆ ನೀವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಾರ್ಮಲ್ ಪರಿಚಯಸ್ಥರು ಮಾತ್ರ ಮಾತನಾಡ್ತಾ ಇದ್ರು. ಈಗ ಹೊರಗಡೆ ಹೋದ್ರೆ ನಿಮ್ಮನ್ನ ಜನ ನೋಡುವಂತ ದೃಷ್ಟಿನೂ ಚೇಂಜ್ ಆಗಿದೆ, ಮತ್ತೆ ಟ್ರೀಟ್ ಮಾಡೋದು ಕೂಡ ಚೇಂಜ್ ಆಗಿದೆ. ನಿಮ್ಗೆ ಆ ರೀತಿಯ ಇನ್ಸಿಡೆಂಟ್ ಗಳು ಏನಾದ್ರು ಹೇಳ್ಬೋದಾ ನೀವು? ಇಲ್ಲ, ಬಹಳಷ್ಟಾಗಿದೆ. ಈಗ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಗೆ ಹೋದ್ರೂ ನನ್ನನ್ನು ಗುರುತಿಸ್ತಾರೆ, ಏರ್ಪೋರ್ಟ್ ನಲ್ಲಿ ಸ್ವಲ್ಪ ಗುರುತಿಸ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ನಾನು ಒಂದು ಏನಂತೀವಿ, ಜನಗಳ ಜೊತೆ ಒಂದು ಇಂಟ್ರಾಕ್ಷನ್ಗೆ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದ್ರೆ ನೋಡ್ಲಿಕ್ಕೆ ಸಾವಿರಾರು ಸಂಖ್ಯೆ ಜನ ಬರ್ತಾರೆ. ಅದೆಲ್ಲ ನೋಡಿದಾಗ ಏನಪ್ಪ, ಯಾವಾಗ ಇದೆಲ್ಲ ಆಯ್ತು, ಜನ ಯಾವಾಗ ಎಷ್ಟೊಂದು ಒಂದು ಪ್ರೀತಿಯನ್ನ ಕೊಡಕ್ಕೆ ಶುರು ಮಾಡಿದ್ರು ಅಂತ ಬಹಳ ಆಶ್ಚರ್ಯ ಆಗಿದ್ದುಂಟು. ಕೆಲವೊಮ್ಮೆ ನಾವು ಸ್ಟಾರ್ ಹೋಟೆಲ್ಸ್ಗೆ ಒಳಗೆ ಹೋಗೋದಕ್ಕೆ ನನಗೆ ಏನಂತೀವಿ, ಒಂದು ಮುಜುಗರ ಇರುತ್ತೆ ನಾರ್ಮಲ್ ಆಗಿ. ಆದ್ರೆ ನಾನೊಂದು ಯಾವ್ದೋ ರಾಜ್ಯದಲ್ಲಿ ಒಂದು ಸ್ಟಾರ್ ಹೋಟೆಲ್ ನಾ ಬರ್ತಾ ಇದೀನಿ ಅಂತ ಹೇಳಿ ರೆಸ್ಟೋರೆಂಟ್ಸ್ ಬೇರೆ ಪಬ್ಲಿಕ್ ಕ್ಲೋಸ್ ಮಾಡಿ ನನಗೆ ಮಾತ್ರ ಒಂದು ಊಟನ ಆರ್ಗನೈಸ್ ಮಾಡಿದ್ರು. ಈ ರೀತಿ ಎಲ್ಲ ಅಂದಾಗ ನೋಡಪ್ಪ, ಕಲಾವಿದನಿಗೆ ಇಂಥ ಗೌರವ, ಅಂದ್ರೆ ಶಿಲ್ಪಿಗೂ ಈ ತರ ಗೌರವ ಕೊಡ್ತಾರೆ ಅಂತ. ಅದು ತುಂಬಾ ರೇರ್ ಅಲ್ವಾ ಸರ್ ಇತ್ತೀಚಿನ ದಿನಗಳಲ್ಲಿ, ಮತ್ತೆ ಈ ಜನರೇಷನ್ ಅಲ್ಲಿ ಕಲಾವಿದರಿಗೆ ಈ ರೀತಿಯ ರೆಸ್ಪೆಕ್ಟ್ ಮತ್ತೆ ಈ ರೀತಿಯ ಗೌರವ ಸಿಗ್ತಾ ಇರುವಂತದ್ದು ತುಂಬಾ ರೇರ್ ಅಂದ್ರೆ ರೇರ್ ಅಲ್ವಾ? ಬಟ್ ಈ ರೀತಿ ಕೊಡ್ತೀನಿ ಅಂತಾನು ನಮ್ಮ ಸಮಾಜ ನಮಗೆ ತೋರಿಸ್ಕೊಟ್ಟಿದೆ. ರೇರು ನಿಜ. ಈ ರೀತಿನೂ ಒಂದು ಪ್ರೀತಿ ನಾವು ಕೊಡ್ತೀವಿ, ನೀವು ಒಳ್ಳೆ ಕೆಲಸ ಮಾಡಿ ಅಂತ ಸಮಾಜನೇ ನಮಗೆ ಒಂದು ದೊಡ್ಡ ಸಂದೇಶನ ಕೊಟ್ಟ ಹಾಗಿದೆ. ಎಸ್ಪೆಷಲಿ ತುಂಬಾ ಸೀನಿಯರ್ ಸಿಟಿಸನ್ಸ್ ಅವರ ನನ್ನ ನೋಡಿದಾಗ ಅವ್ರ ಕಣ್ಣಲ್ಲಿ, ಅವ್ರ ಮುಖದಲ್ಲಿ ಆಗೋ ಸಂತೋಷ ನಾನು ಶಬ್ದಗಳು ಹೇಳಕ್ಕೆ ಆಗಲ್ಲ. ಅಷ್ಟು ಪ್ರೀತಿ, ಅಷ್ಟೊಂದು ಇದು. ನಾನು ಅಯ್ಯೋ, ಇವ್ರ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಕರ್ತವ್ಯಗಳನ್ನ, ಸಾಧನೆಗಳನ್ನ ಮಾಡಿರುವಂತ ಹಿರಿಯ ಜೀವ, ಅವ್ರು ನನ್ನ ನೋಡಿ ಇಷ್ಟೊಂದು ಪ್ರೀತಿ ಕೊಡ್ತಿದಾರ, ಏನಪ್ಪಾ ಮಾಡಿದೆ ನಾನು ಅಂತ ಕೆಲವೊಮ್ಮೆ ನನಗೆ ಇಷ್ಟೊಂದು ಪ್ರೀತಿಗೆ ನಾನು ಅರ್ಹನ, ಇಷ್ಟೊಂದು ಗೌರವಕ್ಕೆ ನಾನು ಅರ್ಹನ ಅಂತ ದೊಡ್ಡ ಪ್ರಶ್ನೆ ನಾನು ನನ್ನ ಮನಸ್ಸಲ್ಲಿ ನಿಜವಾಗ್ಲೂ ಕೇಳ್ಕೊಂತೀನಿ. ಕೆಲವೊಮ್ಮೆ ಏನ್ ಮಾಡ್ತೀನಿ, ಭಗವಂತ ಇದೆಲ್ಲ ನಿನ್ ಪಾದಕ್ಕೆ ಸೇರ್ಬೇಕಪ್ಪ ನಿಮ್ಮಿಂದಾಗಿ ಅಂತೇಳಿ ಅವ್ರಿಗೆ ಅರ್ಪಿಸ್ಬಿಟ್ಟು ನಾನು ನೆಮ್ಮದಿಯಾಗಿ ಬರೀ ಒಬ್ಬ ಅರುಣನಾಗಿ, ಶಿಲ್ಪಿಯಾಗಿ ನಾನು ಮಲ್ಕೊಂತೀನಿ.